ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಿಗಮಪ. ಸಂಗೀತದ ರಸದೌತಣ ಉಣಬಡಿಸುವ ಈ ಕಾರ್ಯಕ್ರಮದ ಮೂಲಕವೇ ಜನಪ್ರಿಯತೆ ಗಳಿಸಿದವರು ಗಾಯಕಿ ಆಶಾ ಭಟ್. ಸರಿಗಮಪ ಸೀಸನ್ 17ರ ಸ್ಪರ್ಧಿಯಾಗಿ ಭಾಗವಹಿಸಿದ್ದ ಆಶಾ ಭಟ್ ತಮ್ಮ ಮೃದು ಮಾತು, ಅದ್ಭುತ ಗಾಯನ ನೋಡಲು ಗೊಂಬೆಯಂತಿದ್ದ ಇವರು ಫೇವರಿಟ್ ಸ್ಪರ್ಧಿಯಾಗಿ ಜಡ್ಜ್ಗಳ ಜೊತೆಗೆ ಪ್ರೇಕ್ಷಕರ ಮನಸ್ಸನ್ನ ಸಹ ಗೆದ್ದಿದ್ದರು. ಈ ಬಾರಿ ಬಿಗ್ ಬಾಸ್ ಆರಂಭವಾಗುವುದಕ್ಕೂ ಮುನ್ನ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಬಹುದು ಎನ್ನುವ ಚರ್ಚೆ ಬಲು ಜೋರಾಗಿ ಇರುವಾಗ ಆಶಾ ಭಟ್ ಹೆಸರು ಸಹ ಕೇಳಿ ಬಂದಿತ್ತು. ಇವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಒಬ್ಬರಾಗಲಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಅವರು ಹೋಗಿಲ್ಲ. ಇದೀಗ ಪಾಡ್ಕಾಸ್ಟ್ ಒಂದರಲ್ಲಿ ಇಂಟರ್ವ್ಯೂ ಅವರು ಆಶಾ ಭಟ್ ಅವರನ್ನ ನೀವು ಕನ್ನಡಿಗರೇ ಎಂದು ಕೇಳಿದಕ್ಕೆ ಆಶಾ ಅಯ್ಯೋ ಎಂದು ಹೇಳುತ್ತಾರೆ. ನಾನು ಇದರ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಎಂದು ಹೇಳಿದ್ದಾರೆ. ಹಾಗಾದರೆ ಇವರು ಕನ್ನಡಿಗರು ಅಲ್ವಾ? ಯಾಕೆ ಆಶಾ ಭಟ್ ಹೀಗೆ ಹೇಳಿದ್ರು? ಆಶಾ ಭಟ್ ತನ್ನ ಬಗ್ಗೆ ತಾನು ಹೇಳುವಂತೆ ಇವರು ಮನೆಯಲ್ಲಿ ಮಾತನಾಡುವ ಭಾಷೆ ಹವ್ವಕ ಭಾಷೆ. ಇವರ ತಾಯಿ ಕೇರಳದವರು, ತಂದೆ ಬೆಂಗಳೂರಿನವರು. ತಂದೆಯವರ ಮೂಲ ಊರು ಕೇರಳ ಅಂತೆ. ಆದ್ರೆ ಆಶಾ ಹುಟ್ಟಿ ಬೆಳೆದಿದ್ದು ಎಲ್ಲವೂ ಬೆಂಗಳೂರಿನಲ್ಲಂತೆ. ತಮ್ಮ ಮೂಲ ಊರು ಬೇರೆಯಾಗಿರುವುದರಿಂದ ಆಶಾ ಭಟ್ ತಾನು ಕನ್ನಡತಿ ಹೌದು ಅಲ್ಲವೋ ಅಂತ ಹೇಳುವುದಕ್ಕೆ ತಡವರಿಸಿದ್ರು. ಆದ್ರೆ ಇವರೇ ಹೇಳುವಂತೆ ಅವರು ತುಂಬಾನೇ ಚೆನ್ನಾಗಿ ಕನ್ನಡ ಮಾತನಾಡುತ್ತಾರಂತೆ. ತುಂಬಾ ಚೆನ್ನಾಗಿ ಕನ್ನಡ ಬರೆಯುತ್ತಾರಂತೆ. ಇನ್ನು ಕೆರಿಯರ್ ಬಗ್ಗೆ ಹೇಳುವುದಾದರೆ ಸದ್ಯ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡುತ್ತಿರುವ ಆಶಾ ಓದಿನ ಜೊತೆಗೆ ತಮ್ಮ ಪ್ಯಾಷನ್ ಕೂಡ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನ ಆಶಾ ಭಟ್ ಸಂಗೀತ ದಿಗ್ಗಜರೊಂದಿಗೆ ಸ್ಟೇಜ್ ಶೋ ಕೂಡ ನೀಡಿದ್ದಾರೆ. ಇನ್ನು ಹಲವು ಆಲ್ಬಮ್ ಗೀತೆಗಳನ್ನ ಹಾಡಿರುವ ಆಶಾ ಅದ್ಭುತ ಕಂಠದಿಂದ ಒಂದು ಮರಾಠಿ, ಒಂದು ಹಿಂದಿ ಹಾಡು ಜೊತೆಗೆ ತುಳು ಭಾಷೆಯಲ್ಲಿಯೂ ಒಂದು ಹಾಡು ಹಾಡಿದ್ದಾರಂತೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಕನ್ನಡ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.